ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಬ್ಯಾಡರಹಳ್ಳಿಯ ಬಳಿಕ ಬನಶಂಕರಿಯಲ್ಲೂ ಕೂಡ ಚಿರತೆ ಆತಂಕ. ಒಂದು ಕಡೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಬನಶಂಕರಿ 6ನೇ ಸ್ಟೇಜ್ನಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಸೆರೆಗೆ ಕಾರ್ಯಾಚರಣೆಗೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಆ ಒಂದು ಜಾಗದಲ್ಲೇ ಬೀಡು ಬಿಟ್ಟಿದ್ದಾರೆ. ಹುಡುಕಾಟವನ್ನು ಕೂಡ ನಡೆಸುತ್ತಿದ್ದಾರೆ. ಹೇಳಿ ಕೇಳಿ ಸ್ಥಳೀಯರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ರಾತ್ರಿ ಪೊಲೀಸರಿಂದಲೂ ಕೂಡ ಈ ಗಸ್ತು ಕಾರ್ಯಾಚರಣೆ. ರಾತ್ರಿ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಒಂಟಿಯಾಗಿ ಓಡಾಡದಂತೆ ಸೂಚನೆಯನ್ನ ಕೊಡಲಾಗಿದೆ. ರಾತ್ರಿ ಇಡೀ ಬೀಡು ಬಿಟ್ಟಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಪಟಾಕಿಯನ್ನ ಸಿಡಿಸಿದ್ರು. ಹೇಗಾದ್ರೂ ಮಾಡಿ ಚಿರತೆಯನ್ನ ಓಡಿಸಬೇಕಲ್ವಾ. ಶತಾಯಗತಾಯವಾಗಿ ಅರಣ್ಯ ಸಿಬ್ಬಂದಿಗಳು ಸಾಕಷ್ಟು ರೀತಿಯಾದಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ. ಚಿರತೆ ಸೆರೆಗೆ ಬೋನ್ ಇಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲಿರುವಂತಹ ಮಂದಿಗಳಿಗೆ ಈಗ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಚಿರತೆಯನ್ನ ಓಡಿಸಬೇಕು ಅಂತಂದ್ರೆ ಅಲ್ಲಿ ಪಟಾಕಿಯನ್ನ ಸಿಡಿಸ್ತಾರೆ, ಸಿಡಿಮದ್ದನ್ನ ಹಾಕ್ತಾರೆ. ಆ ವಾಸನೆಗೆ 2-3 ದಿನಗಳ ಕಾಲ ಆ ಚಿರತೆ ಆ ಕಡೆ ಸುಡಿಯಲ್ಲ ಅನ್ನುವಂತಹ ಕಾರಣಕ್ಕಾಗಿ ತದನಂತರ ಅಲ್ಲಿ ಹೋಗಿ ಬೋನನ್ನ ಕೂಡ ಇರಿಸಲಾಗುತ್ತೆ. ಸಂದರ್ಭದಲ್ಲಿ ಬೋನಲ್ಲಿ ಬಂದು ಬಿದ್ರೂ ಬೀಳಬಹುದು. ಈಗ ಸ್ಥಳೀಯರಿಗೆ ಭರವಸೆ ಕೊಟ್ಟಿದ್ದಾರೆ. ಬ್ಯಾಡರಹಳ್ಳಿಯ ಬಳಿಕ ಬನಶಂಕರಿಯಲ್ಲೂ ಕೂಡ ಈಗ ಚಿರತೆಯ ಆತಂಕ ಸೃಷ್ಟಿಯಾಗಿರುವಂಥದ್ದು. ಅಲ್ಲಿ ಯಾರೆಲ್ಲ ಒಬ್ಬಂಟಿಯಾಗಿ ಓಡಾಡ್ತಾರೆ ಅವರೆಲ್ಲರೂ ಕೂಡ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಓಡಾಡಬೇಡಿ ಒಬ್ಬಂಟಿಯಾಗಿ ಅಂತ ಹೇಳಿ. ನೋಡಿ, ಈಗ ಬನಶಂಕರಿ 6ನೇ ಸ್ಟೇಜ್ನಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ ಅದನ್ನ ಮೊಬೈಲ್ನಲ್ಲಿ ಕೂಡ ರೆಕಾರ್ಡ್ ಮಾಡಿರುವಂಥದ್ದು. ಚಿರತೆ ಕಾಣಿಸಿಕೊಳ್ಳುವಂತಹ ದೃಶ್ಯವನ್ನ ಅಲ್ಲಿ ಓಡಾಡೋದಕ್ಕೂ ಕೂಡ ಈಗ ಭಯ ಬೀಳುತ್ತಿದ್ದಾರೆ. ದಯವಿಟ್ಟು ಇದನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಕೂಡ ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಅರಣ್ಯ ಇಲಾಖೆಗಳ ಅಧಿಕಾರಿಗಳು ಕೂಡ ಆ ಒಂದು ಜಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಶತಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ ಈ ಒಂದು ಚಿರತೆಯನ್ನ ಹಿಡಿಯೋದಕ್ಕಂತ ಹೇಳಿ. ಸಾಕಷ್ಟು ರೀತಿಯಾದಂತಹ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಎಲ್ರಿಗೂ ಕೂಡ ಆಬ್ವಿಯಸ್ಲಿ ಭಯ ಆಗುತ್ತೆ. ಯಾಕಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅಂತಂದ್ರೆ ಹೊರಗಡೆ ಬರೋದಕ್ಕೂ ಕೂಡ ಭಯ ಬೀಳ್ತಾರೆ. ಎಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ನಮ್ಮನ್ನ ತಿಂದು ಹಾಕ್ಬಿಡುತ್ತೋ ಅಂತ ಹೇಳಿ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ನಾವು ಚಿರತೆ ಇದೆ ಅಂತ ಹೇಳಿ ಓಡಾಡದೆ ಇರೋಕ್ಕಾಗಲ್ಲ. ಮನೆಯಲ್ಲಿ ಒಂದು ಕೆಲಸ ಕಾರ್ಯಗಳಿರುತ್ತೆ. ಆದಷ್ಟು ಬೇಗ ಈ ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ. ಯಾಕಂತಂದ್ರೆ ಈ ಬೆಂಗಳೂರಿನಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಈ ಚಿರತೆಗಳು ಬರೋದು ಕಾಮನ್ ಆಗ್ಬಿಟ್ಟಿದೆ. ಇದರಿಂದ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಜನರಲ್ಲಿ. ರಾತ್ರಿ ವೇಳೆ ರಸ್ತೆಗಳಲ್ಲಿ ಒಂಟಿಯಾಗಿ ಓಡಾಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಆ ಒಂದು ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಚಿರತೆಯನ್ನ ಸೆರೆ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಹಾಗೆ ಇನ್ನೇನು ನಾಳೆ ಅಥವಾ ಇವತ್ತು ಬೋನ್ ಇರಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ.